ಮತಾಂಧನ ಅಟ್ಟಹಾಸಕ್ಕೆ ಸುಟ್ಟು ಕರಕಲಾದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದಕ್ಕಿಂತಲೂ ಮುಂಚಿನ ಜಗತ್ತಿನ ಪ್ರಪ್ರಥಮ ವಿಶ್ವವಿದ್ಯಾಲಯ ಯಾವುದು ನಿಮಗೊತ್ತಾ? ಭಾರತ ಮಾತ್ರವಲ್ಲದೆ ದೇಶ ವಿದೇಶದ ವಿದ್ಯಾರ್ಥಿಗಳಿಗೆ ಜ್ಞಾನದ ಸುದೆ ಹರಿಸಿದ ವಿಶ್ವವಿದ್ಯಾಲಯದಲ್ಲಿ 60ಕ್ಕೂ ಹೆಚ್ಚು ವಿಷಯಗಳನ್ನು ಕಲಿಸಲಾಗುತ್ತಿತ್ತು. 300ಕ್ಕೂ ಹೆಚ್ಚು ಉಪನ್ಯಾಸ ಸಭಾಂಗಣಗಳು, ಪ್ರಯೋಗಾಲಯಗಳು, ಅರ್ಧಚಂದ್ರಾಕೃತಿಯ ಸುಸಜ್ಜಿತ ಕಟ್ಟಡ, ಬೃಹತ್ ಗ್ರಂಥಾಲಯ, ಚಾಣಕ್ಯ, ಪಾಣಿನಿ, ಚರಕ, ವಿಷ್ಣು ಶರ್ಮಾ ಹೀಗೆ ಅನೇಕ ಮೇಧಾವಿಗಳು ನೆಲೆಸಿದ್ದ ದಿ ಗ್ರೇಟ್ ಯೂನಿವರ್ಸಿಟಿ ತಕ್ಷಶಿಲಾ ವಿಶ್ವವಿದ್ಯಾಲಯ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಿದ್ದು ಸಾಕಷ್ಟು ಸುದ್ದಿ ಮಾಡ್ತಿದೆ. 2ನೇ ಶತಮಾನದಲ್ಲಿ ಮತಾಂಧ ಬಖ್ತಿಯಾರ್ ಖಿಲ್ಜಿಯಿಂದ ಧ್ವಂಸವಾಗಿದ್ದ ನಳಂದ ವಿವಿಗೆ ಈಗ ಹೊಸ ಕ್ಯಾಂಪಸ್ ಸಿಕ್ಕಿದೆ. ಈ ನಡುವೆ ನಳಂದ ವಿಶ್ವವಿದ್ಯಾಲಯದ ವೈಭವ ಹೇಗಿತ್ತು ಅನ್ನೋದನ್ನ ಜನರು ತಿಳಿದುಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಈ ಹಿಂದಿನ ವಿಸ್ಮಯ ಭಾರತ ಎಪಿಸೋಡ್ನಲ್ಲಿ ತಿಳಿಸಿದ್ದೇವೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಇಂದು ನಾವು ಹೇಳೋಕೆ ಹೊರಟಿರುವುದು ಜಗತ್ತಿನ ಪ್ರಪ್ರಥಮ ವಿಶ್ವವಿದ್ಯಾಲಯ ತಕ್ಷಶಿಲಾ ವಿಶ್ವವಿದ್ಯಾಲಯದ ಬಗ್ಗೆ. ತಕ್ಷಶಿಲಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು ಕ್ರಿಸ್ತಪೂರ್ವ 700ರಲ್ಲಿ. ಈ ವಿಶ್ವವಿದ್ಯಾಲಯ ಭಾರತದ ಭಾಗವಾಗಿತ್ತು, ಆದರೆ ಇಂದು ಇದು ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಪಶ್ಚಿಮಕ್ಕೆ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳಕ್ಕೆ ತನ್ನದೇ ಆದ ವಿಶೇಷ ಉಲ್ಲೇಖವಿದೆ. ತಕ್ಷಶಿಲಾ ಅಂದರೆ ಒಡೆದ ಕಲ್ಲುಗಳು ಎಂದರ್ಥ. ಈ ಸ್ಥಳದೊಂದಿಗೆ ಬೌದ್ಧ ಜಾತಕ ಕಥೆಗಳ ನಂಟಿದೆ. ಚೀನಿ ಪ್ರವಾಸಿಗರಾದ ಪಾ ಹಿಯಾನ್ ಮತ್ತು ಹ್ಯೂ ಎನ್ ಸ್ಯಾಂಗ್ ಕೂಡ ಈ ವಿಶ್ವವಿದ್ಯಾಲಯದ ಬಗ್ಗೆ ವಿವರಿಸಿದ್ದಾರೆ. ಪ್ರಪಂಚದಾದ್ಯಂತ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದರು. ವಿಜ್ಞಾನ, ಗಣಿತ, ವೈದ್ಯಕೀಯ, ರಾಜಕೀಯ, ಯುದ್ಧ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಸಂಗೀತ, ತತ್ವಶಾಸ್ತ್ರ, ಆಯುರ್ವೇದ, ವೇದ ಹೀಗೆ 60ಕ್ಕೂ ಹೆಚ್ಚಿನ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿಯು 16ನೇ ವಯಸ್ಸಿನಲ್ಲಿ ಪ್ರವೇಶ ಪಡೆಯಬಹುದಾಗಿತ್ತು. ವಿದ್ಯಾರ್ಥಿಗಳು ಬಂದು ನೇರವಾಗಿ ತಮ್ಮ ಶಿಕ್ಷಕರ ಬಳಿ ತಾವು ಆಯ್ಕೆ ಮಾಡಿಕೊಂಡ ವಿಷಯದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು. ತಕ್ಷಶಿಲಾ ಪ್ರವೇಶ ಪರೀಕ್ಷೆಯು ತುಂಬಾ ಕಷ್ಟಕರವಾಗಿತ್ತು ಮತ್ತು ಪ್ರತಿ 10 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳು ಮಾತ್ರ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಿದ್ದರು. ಇನ್ನು ಈ ವಿದ್ಯಾಕೇಂದ್ರದಲ್ಲಿ ಚಾಣಕ್ಯ ಎಂಬ ಮಹಾನ್ ಗುರು ಇದ್ರು. ಇಲ್ಲಿಯೇ ಚಾಣಕ್ಯನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ ರಚಿಸಲ್ಪಟ್ಟಿತು. ತಕ್ಷಶಿಲಾ ವಿಶ್ವವಿದ್ಯಾಲಯದ ಶ್ರೇಷ್ಠ ವಿದ್ಯಾರ್ಥಿಗಳಾದ ವಿಷ್ಣು ಶರ್ಮಾ ಪಂಚತಂತ್ರ ಎಂಬ ಸುಂದರ ಕಥೆಗಳನ್ನು ಬರೆದರು. ಪಾಣಿನಿ ಎಂಬ ಸಂಸ್ಕೃತ ಪಂಡಿತರು ಸಂಸ್ಕೃತದಲ್ಲಿ ವ್ಯಾಕರಣ ಶಾಸ್ತ್ರ ಬರೆದರು. ಪ್ರಸಿದ್ಧ ಪ್ರಾಚೀನ ಭಾರತೀಯ ಆಯುರ್ವೇದ ವೈದ್ಯ ಚರಕ ಕೂಡ ಇಲ್ಲಿನ ವಿದ್ಯಾರ್ಥಿ. ಇವರು ಚರಕ ಸಂಹಿತ ಅನ್ನೋ ಗ್ರಂಥ ಬರೆದರು. ಆ ಮೂಲಕ ವಿಶ್ವ ಮೊಟ್ಟ ಮೊದಲುಗಳಿಗೆ ಸಾಕ್ಷಿಯಾಗಿತ್ತು ತಕ್ಷಶಿಲಾ. ಇಲ್ಲಿಗೆ ಗ್ರೀಕ್ನ ವಿದ್ಯಾರ್ಥಿಗಳು ಆಗಮಿಸಿ ವಿದ್ಯಾರ್ಜನೆ ಮಾಡಿ ಇಲ್ಲಿನ ಮೂಲ ಜ್ಞಾನ ಸಾರ ತತ್ವವನ್ನು ಗ್ರೀಕ್ ಭಾಷೆಗೆ ತರ್ಜುಮೆ ಮಾಡಿದ್ರು. ಆ ನಂತರ ಆ ಜ್ಞಾನವನ್ನು ತಮ್ಮದೇ ಜ್ಞಾನ ಎಂದು ಹೇಳಿದ್ರು. ಈಗ ಪಾಠ ಪಠ್ಯಗಳಲ್ಲಿ ವಿದೇಶಿ ಹೆಸರುಗಳೇ ಇವೆ ಅನ್ನೋದು ಕೂಡ ವಿಪರ್ಯಾಸ. ಈ ಶಿಕ್ಷಣ ಕಾಶಿ ದೇಸಿ ರಾಜರುಗಳಾದ ಮಗಧರು, ನಂದರು, ಮೌರ್ಯರು, ಗುಪ್ತರು ಹೀಗೆ ಅನೇಕ ರಾಜಮನೆತನಗಳ ಆಶ್ರಯದಲ್ಲಿ ಶ್ರೀಮಂತಿಕೆಯಿಂದ ಕೂಡಿತ್ತು. ಆದರೆ ಕ್ರಿಸ್ತ ಶಕ 400ರ ಹೊತ್ತಿಗೆ ತನ್ನೆಲ್ಲ ಗತವೈಭವವನ್ನು ಕಳೆದುಕೊಳ್ಳುತ್ತಾ ಹೋಯಿತು. 6ನೇ ಶತಮಾನದ ಹೊತ್ತಲ್ಲಿ ಅವಶೇಷಗಳು ಮಾತ್ರ ಇದ್ದವು. ಇದನ್ನು ಕಂಡ ಹ್ಯೂ ಎನ್ ಸ್ಯಾಂಗ್ ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ,
10ನೇ ಶತಮಾನಕ್ಕೆ ಅದು ಭಾರತದಿಂದ ಕೈತಪ್ಪಿ ಹೋಯಿತು. ಆ ನಂತರ ಆಳಿದ ರಾಜ ಮನೆತನಗಳಿಗೆ ತಕ್ಷಶಿಲವನ್ನ ಮೇಲಕ್ಕೆತ್ತುವ ಕಾರ್ಯ ಬೇಡವಾಗಿತ್ತು. ಆ ಮೂಲಕ ಶತಮಾನಗಳ ಕಾಲ ಕಾಲಗರ್ಭದಲ್ಲಿ ಸೇರಿದ್ದ ತಕ್ಷಶಿಲಾ ವಿಶ್ವವಿದ್ಯಾಲಯವು 1863-64 ಹೊತ್ತಿಗೆ ಬೆಳಕಿಗೆ ಬರುತ್ತೆ. ಭಾರತದ ಪುರಾತತ್ವಶಾಸ್ತ್ರದ ಪಿತಾಮಹ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರ ಸಂಶೋಧನೆಯಿಂದ ತಕ್ಷಶಿಲಾ ಮತ್ತೆ ಬೆಳಕಿಗೆ ಬರುತ್ತೆ. ಆಗ ಕಂಡ ಅತ್ಯದ್ಭುತ ವಾಸ್ತುಶಿಲ್ಪ ಅಂದಿನ ಶಿಕ್ಷಣ ಪದ್ಧತಿಗೆ ಬ್ರಿಟಿಷರು ಮಾರು ಹೋಗ್ತಾರೆ. ಆದರೆ 1947 ಭಾರತ ಇಬ್ಬಾಗ ಆದಾಗ ತಕ್ಷಶಿಲಾ ಪಾಕಿಸ್ತಾನದ ಪಾಲಾಗುತ್ತದೆ. 1980ರಲ್ಲಿ ತಕ್ಷಶಿಲವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದೆಂದು ಪಟ್ಟಿ ಮಾಡುತ್ತೆ. ಒಟ್ಟಿನಲ್ಲಿ ಕಾಲಗರ್ಭದ ಸುಳಿಯಲ್ಲಿ ಸಿಲುಕಿ ಅತ್ಯಂತ ವೈಭವಯುತವಾಗಿ ಮೆರೆದ ಶಿಕ್ಷಣ ಕೇಂದ್ರವೊಂದು ಸೊರಗಿ ಸಪ್ಪೆಯಾಯಿತು.